ಅಲ್ಲ ಕಣೋ, ಆ ಹುಡುಗಿಗೆ ಇಷ್ಟ ಇಲ್ಲ ಅಂತಂದ್ರೂ ಆ ಹುಡುಗಿ ಹಿಂದೆ ಬಿದ್ದುಬಿಟ್ಟು ಆ ಹುಡುಗಿನ ನೀನು ಗೋಳೈಕೊಳ್ತೀಯಾ? ಯಾಕೋ ಇಷ್ಟೊಂದು ಗೋಳೈಕೊಳ್ತಾ ಇದೀಯ ಹುಡುಗಿನ? ಹೀಗೆ ಮೇಡಮರೇ, ದಿನ ಇದೇನೆ. ನಾನು ಎಲ್ಲೋದ್ರೂ ಫಾಲೋ ಮಾಡ್ಕೊಂಬರೋದು ನೋಡು. ಅದಕ್ಕೆ ಇವತ್ತು ಡೈರೆಕ್ಟಾಗಿ ಕರೆಸಿ ಹೇಳ್ತಾ ಇದ್ದೀನಿ. ಹೇಳಿದ್ರು ನೀನು ಎಲ್ಲೋದ್ರೂ ನಾನು ಬಿಡೋದಿಲ್ಲ. ನಿನ್ನ ಜೀವನ ಹಾಳು ಮಾಡ್ತೀನಿ, ಹಾಗೆ ಮಾಡ್ತೀನಿ, ಹೀಗೆ ಮಾಡ್ತೀನಿ, ಇನ್ಯಾರು ಮದುವೆ ಆಗಬಾರ್ದು, ಆ ರೀತಿ ಮಾಡ್ತೀನಿ ಅಂತ ಹೇಳಿ ನನಗೆ ತುಂಬ ಬೆದರಿಕೆ ಆಗ್ತಾನೆ ಮೇಡಮ್. ಇವನು ನಾಚಿಕೆ ಆಗಲ್ವೇನೋ ನಿನಗೆ? ಆ ಹುಡುಗಿನ ಈ ರೀತಿ ಗೋಳೈಕೊಳ್ಳೋದಕ್ಕೆ ನಾಚಿಕೆ ಆಗೋದಿಲ್ವಾ? ಆ ಹುಡುಗಿ ಓದಬೇಕು, ನಾನು ಇನ್ನೂ ಚೆನ್ನಾಗೆ ನಾನು ಕಾಲೇಜ್ಗೆ ಹೋಗಬೇಕು, ಈ ರೀತಿ ಮಾಡಬೇಡ ಅಂತ ಹೇಳಿ ಎಷ್ಟು ಅವಳು ಕೇಳ್ಕೊಂಡ್ರು ನೀನು ಅವಳಿಂದ ಯಾಕೋ ಬಿದ್ದಿದ್ಯಾ ನೀನು ಲೋಫರ್? ಎಲ್ಲೋದ್ರೂ ನನಗೆ ಹೀಗೆ ಹಿಂಸೆ ನೋಡಿ ಮೇಡಮ್. ನಿಮ್ಮ ಎದುರಿಗೆ ಕರೆಸಿ ಮಾತಾಡಿದ್ದೀನಿ, ಯಾವ ರೀತಿ ಮಾತಾಡ್ತಾನೆ ಏನೆಂದ್ರೂ ನಾನು ಬಿಡೋದಿಲ್ಲ ನಿನಗೆ. ನೀನು ಚೆನ್ನಾಗಿ ಖುಷಿಯಾಗಿರೋದಕ್ಕೆ ಬಿಡೋದಿಲ್ಲ. ನನ್ನ ಮದುವೆ ಅಂದರೆ ಮಾತ್ರ ನೀನು ಖುಷಿಯಾಗಿರಬೇಕು ಅಂತ ಹೇಳಿ ಹಿಂಸೆ ಮಾಡ್ತಾನೆ ನೋಡಿ ಮೇಡಮ್. ಹೇಳ್ಕೊಬನ್ನಿ ಮೇಡಮ್, ಇಂಥವ್ರಿಗೆಲ್ಲನ ಜೈಲಿಗೆ ಹಾಕಿ ಚೆನ್ನಾಗಿ ರುಬ್ಬಿದ್ರೇನೆ. ಹೇಳ್ಕೊಂಬನ್ನಿ ಮೇಡಮ್. ಸಿಗೆ ಬಿದ್ದನ ಕಳ್ಳ? ಹೌದು ಮೇಡಮ್, ಸಿಗೆ ಬಿದ್ದ. ನೋಡಿ ಎಷ್ಟು ಅವನು ಈ ಹುಡುಗಿಗೆ ಹಿಂಸೆ ಕೊಡ್ತಾ ಇದ್ದಾನೆ ಅಂತಂದರೆ, ನೀನು ನನ್ನ ಬಿಟ್ಟು ಬೇರೆಯವ್ರನ್ನ ಯಾರನ್ನಾದ್ರೂ ಮದುವೆ ಆಗಿದೆಯಾ ಅಂದ್ರೆ ನಾನು ಖುಷಿಯಾಗಿರೋದಕ್ಕೆ ಬಿಡೋದಿಲ್ಲ. ನೀನು ಓದಲೇಬೇಡ, ನಾನು ನೋಡ್ಕೊತೀನಿ, ಹಾಗೆ ಹೀಗೆ ಅಂತ ಹೇಳ್ತಾವನೆ ನೋಡಿ. ಇಂಥವರೆಲ್ಲ ಇರೋದಕ್ಕೆ ಮೇಡಮ್ ಈ ರೀತಿ ಆಗ್ತಾ ಇರೋದು. ತುಂಬ ಇವನು ಮೆರಿತಾ ಇದ್ದಾನೆ. ಇಂಥ ನನ್ನ ಮಕ್ಕಳನ್ನೆಲ್ಲ ಕರ್ಕೊಂಡು ಏರೋಪ್ಲೇನ್ ಹತ್ತಿಸ್ಬೇಕು. ಚೆನ್ನಾಗಿ ಬಾರಿಸಿ ಮೇಡಮ್, ಹೇಳ್ತೀನಿ. ಹೇಳ್ಕೊಂಬನ್ನಿ. ಸುಮ್ಮನೆ ಬಿಡ್ರಿ, ಯಾಕೆ ಹೊಡಿತಾ ಇದ್ದೀರ ನನ್ನ? ಹೊಡಿಬೇಡ್ರಿ. ಸ್ನೇಹ, ನನಗೆ ಈ ರೀತಿ ಮಾಡ್ಬೇಕಂತ ಎಷ್ಟು ದಿನದಿಂದ ಕಾತ್ಕೊಂಡಿದ್ದೆ ನೀನು. ಅಲ್ಲ ಕರೆಸ್ಬಿಟ್ಟು, ಅಲ್ಲ ಮೇಡಮ್ ಅವಳೇ ಹೇಳ್ಕಳಿಸ್ತಾಳು, ನಾನು ಸುಮ್ಮನೆ ಆಗಿದ್ದೆ ಅಲ್ಲೇನೆ. ಅವಳೇ ಹೇಳ್ಕಳಿಸಿದ್ದು ನನಗೆ ನೀನು ಇಷ್ಟ ಮಾತಾಡಬೇಕು ಅಂತ ಹೇಳಿ. ನನ್ನ ಫ್ರೆಂಡ್ ಹುಡುಗಿ ಸುಪ್ರಿ ಜೊತೆ ಕಳಿಸಿದ್ಲು, ಇವಳೇ ಕಳಿಸ್ತಾಳು. ನನ್ನ ಪಾಡಿಗೆ ನಾನು ಸುಮ್ಮನಿದ್ದೆ ಅಲ್ಲೇನೆ. ಇಲ್ಲ ಮೇಡಮ್, ನಮ್ಮಪ್ಪ ನಮ್ಮಮ್ಮ ವಾರ್ನ ಮಾಡಿದ್ರು, ನಾನು ವಾರ್ನ ಮಾಡಿದ್ದೆ. ನಾನು ಕಾಲಗಳ ತಗೊಂಡೆ ಹೊಡೆದಿದ್ದೆ, ಕಾಲಗಳ ತಗೊಂಡೆ ಹೊಡೆದ್ಬಿಟ್ಟು ಇವನಿಗೆ ವಾರ್ನ ಮಾಡಿದ್ದೆ. ಇವನು ಆಗಂದ್ರೂ ಇವನು ನಿಲ್ಲಿಸ್ತಾ ಇರಲಿಲ್ಲ. ನಾನು ಯಾವಾಗಾದ್ರೂ ಕಾಲೇಜ್ಗೆ ಹೋಗೋಕೆ ಬಸ್ ಸ್ಟ್ಯಾಂಡಿಗೆ ಬರಲಿ, ನನ್ನ ಹಿಂದೆನೇ ಸುತ್ತವನು. ನಾನು ಕಾಲೇಜ್ ಹತ್ರ ಇದ್ದರೆ ಕಾಲೇಜ್ ಹತ್ರನೇ ಬರೋನು, ಎಲ್ಲಾದರೂ ನನ್ನೇ ಫಾಲೋ ಮಾಡ್ಕೊಂಡು ಬರೋನು ಮೇಡಮ್. ಎಷ್ಟು ಹೊಡೆದ್ರು, ನಮ್ಮಪ್ಪ ನಮ್ಮಮ್ಮ ಇಟ್ಕೊಂಡು ಹೊಡೆದು ವಾರ್ನಿಂಗ್ ಮಾಡಿ ಲಾಸ್ಟ್ ವಾರ್ನಿಂಗ್ ಮಾಡಿದ್ರು ಇವನು ಏನು ನನಗೆ ಸುಮ್ಮನಾಗಲಿಲ್ಲ. ಇನ್ನೂ ಜಾಸ್ತಿನೇ ಮಾಡ್ದ ಹೊರತು ಇವನೇನು ಕಡಿಮೆ ಮಾಡಲಿಲ್ಲ ಮೇಡಮ್. ಅದಕ್ಕೆ ಈ ರೀತಿನೇ ಸಿಕ್ಕಾಕ್ಷಣ ರೆಡ್ ಹ್ಯಾಂಡಾಗೆ ಅಂತ ಹೇಳಿ ಕರ್ಕೊಂಡು ಬಂದಿದ್ದು ಮೇಡಮ್. ನೋಡಿ ಈ ರೀತಿ ನನಗೆ ಬೆದರಿಕೆ ಆಗ್ತಾ ಇದ್ದಾನೆ. ಇವನಿಂದ ಮತ್ತೆ ನನಗೇನಾದರೂ ತೊಂದರೆ ಆದರೆ ನಾನಂತೂ ನೋಡಿ ಮೇಡಮ್, ನನಗೆ ಈ ರೀತಿ ತೊಂದರೆ ಆದರೆ ನನಗೆ ಓದೋದಕ್ಕೆ ಕಷ್ಟ ಆಗುತ್ತೆ. ನೀನು ಹೆದರ್ಕೋಬೇಡಮ್ಮ, ಧೈರ್ಯವಾಗಿ ನೀನು ಓದು, ಚೆನ್ನಾಗಿರಿ. ಇಂಥ ನನ್ನ ಮಕ್ಕಳಿಗೆಲ್ಲ ತಲೆ ಕೆಡಿಸ್ಕೋಬಾರ್ದು. ಇಂಥ ನನ್ನ ಮಕ್ಕಳನ್ನೆಲ್ಲ ನಾವು ನೋಡ್ಕೊತೀವಿ. ಇವನಿಗೆ ಕರ್ಕೊಂಡೋಗಿ ಚೆನ್ನಾಗಿ ಏರೋಪ್ಲೇನ್ ಹತ್ತಿಸ್ಬೇಕು. ಹುಡುಗಿಯರು ಬೇಕಂತೆ, ಹುಡುಗಿಯರು ಕರ್ಕೊಂಡು ಬನ್ನಿ ಮೇಡಮ್. ಸರಿಯಾಗಿ 4 ತಿಳಿ ಹೇಳ್ತೀನಿ. ಬಿಡಿ ಮೇಡಮರೇ, ಬಿಡ್ರಿ. ನಂದೇನು ತಪ್ಪಿಲ್ಲ ಇದ್ರಾಗ, ಇವಳ್ದೇ ತಪ್ಪು ಇದ್ರಾಗೆ. ಸುಮ್ಮನಿರೋ, ನೀನು ಮಾತಾಡ್ತಾ ಇರೋದ ನಾನೇ ಕೇಳಿಸ್ಕೊಂಡಿದ್ದೀನಿ. ಮಾತಾಡ್ಬಿಟ್ರೆ ನನ್ನ ಮಗನೇ ನಿನಗೇನೋ ಗ್ರಾಚಾರ. ಬಾರ, ಫಸ್ಟ್ ಅರೆಸ್ಟ್ ಮಾಡ್ತಾ ಇದ್ದೀವಿ. ನಿಮ್ಮಂಥವ್ರನ್ನೆಲ್ಲ ಕರ್ಕೊಂಡೋಗಿ ಸಾಯೋವರೆಗೂ ಬಿಡಬಾರ್ದು, ಸಾಯೋವರೆಗೂ ಜೈಲಲ್ಲೇ ಕೊಳಿಬೇಕಿಂತ ನನ್ನ ಮಕ್ಕಳೆಲ್ಲನ. ಹಂಗಾದ್ರೆ ಮತ್ತೆ ನಮ್ಮ ದೇಶದಲ್ಲಿ ಅತ್ಯಾಚಾರಗಳೆಲ್ಲ ಕಡಿಮೆ ಆಗೋದು. ಇಂಥ ನನ್ನ ಮಕ್ಕಳನ್ನೆಲ್ಲ ಬಿಡಕ್ಕೆ ಹೋಗ್ಬಾರ್ದು. ಇಂಥವ್ರಿಗೆಲ್ಲ ಸರಿಯಾಗಿ ಶಿಕ್ಷೆ ಆದ್ರೇನೆ. ಎಲ್ಲೋದ್ರೂ ನನಗೆ ಹಿಂಸೆ ಹಿಂಸೆ ಹಿಂಸೆ. ನನಗೆ ಕಾಲೇಜ್ ಹತ್ರ ಎಲ್ಲ ಬರ್ತಾನೆ, ಕಾಲೇಜ್ ಹತ್ರ ಎಲ್ಲ ಬಂದು ಎಲ್ಲ ನೋಡೋದಕ್ಕೆ ಎಲ್ಲರೂ ಕೇಳ್ತಾರೆ, ಏನೇ ಆ ಹುಡುಗ ನೀನು ಇಷ್ಟಪಡ್ತಾ ಇದ್ದಾನೇನೆ, ಏನೇ ಆ ಹುಡುಗ ನಿನ್ನ ನೋಡ್ತಾನೆ, ಯಾಕೋ ಮಾತಾಡಿಸ್ತಾನೆ ಅಂತ ಹೇಳಿ ಕೇಳ್ತಾ ಇರ್ತಾರೆ. ಎಲ್ಲರೂ ಕೇಳ್ತಾ ಇರ್ತಾರೆ. ನನಗೆ ಎಷ್ಟು ನಾಚಿಕೆ ಆಗುತ್ತಾ ಗೊತ್ತಾ ಮೇಡಮ್? ಇವನಿಂದ ನನಗೆ ಎಷ್ಟು ತೊಂದರೆ ಆಗ್ತಾ ಇದೆ ಇವಾಗ. ನೀನು ಸುಳ್ಳು ಹೇಳ್ಬಿಟ್ರೆ ನೋಡು, ಏನಿಲ್ಲ, ನನಗೆ ಹೊರಗೆ ಬರೋದೆಲ್ಲ ಗೊತ್ತೈತೆ, ನನಗೆಲ್ಲ ಗೊತ್ತೈತೆ ಕಣೆ. ನೀನು ಈ ರೀತಿ ಕರ್ಕೊಂಬಂದ್ಬಿಟ್ಟು ಪೊಲೀಸ್ನೆಲ್ಲ ನನ್ನ ಹಿಂಗೆ ಸಿಕ್ಕಾಕ್ಸಿದ್ರೆ ನನಗೆ ಗೊತ್ತೈತೆ ಹೇಗೆ ಬರಬೇಕು, ಹೇಗೆ ಇರಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತೈತೆ. ನೀನು ಸುಮ್ಮನೆ ಇದ್ಬಿಡು, ನೋಡು ನಿನಗೆ ಇದಾವೆ ಮುಂದೆ ಗ್ರಾಚಾರ. ನಾವಿದ್ದಂಗೆ ಇಷ್ಟೊಂದು ಮಾತಾಡ್ತಾ ಇರೋನು ನೀನು. ನಾವಿಲ್ದಾಗ ಹುಡುಗಿಗೆ ಎಷ್ಟು ಬೆದರಿಕೆ ಹಾಕಿರ್ಬೇಡ, ನಾವಿದ್ದಾಗ ಎಷ್ಟು ಗೋಳೈಕೊಂಡಿರ್ಬೇಡ. ನಾವಿದ್ದಾಗಲೇ ಇಷ್ಟೊಂದು ನೀನು ಮಾತಾಡ್ತಾ ಇರೋನು. ನೋಡಿ ಮೇಡಮ್ ಹೇಗೆ ಮಾತಾಡ್ತಾ ಇದ್ದಾನೆ ನನ್ನ ಮಗನೇ. ನೀನು ಏನಿಲ್ಲ, ಬಾರ ನನ್ನ ಮಗನೇ, FIR ಹಾಕಿ ಒಳಗಡೆ ಹಾಕ್ಬಿಟ್ರೆ ನನ್ನ ಮಗನೇ ನೀನು ಹೊರಗೆ ಬರಬಾರ್ದು. ಬಾರೋ, ನಿನಗೆ ಬೇಲ್ ಸಮೇತ ಸಿಗಬಾರ್ದು. ಬಾರೋ, ಹಾಗೆ ಮಾಡ್ತೀವಿ ಅಲ್ಲ. ಹೇಗೆ ಮಾತಾಡ್ತಾನೆ ನೋಡಿ ಮೇಡಮ್. ಹೇಳ್ಕೊಂಡು ಬನ್ನಿ ಮೇಡಮ್, ಇಲ್ಲಿ ಹೇಳ್ತೀನಿ. ಸ್ಟೇಷನಿಗೆ ಕರ್ಕೊಂಡೋಗಿ ಚೆನ್ನಾಗಿ ರುಬ್ಬಣ. ಸ್ಟೇಷನಿಗೆ ಕರ್ಕೊಂಡು ಬನ್ನಿ, ಸ್ಟೇಷನಿಗೆ ಕರ್ಕೊಂಬಂದು ಚೆನ್ನಾಗಿ ರುಬ್ಬಬೇಕು. ಸಿಕ್ಕಾಕೊಂಡ ಸ್ನೇಹ ಇವನು? ಸಿಕ್ಕಾಕೊಂಡ ಋತು ಅಕ್ಕ. ಮೇಡಮ್ ಇವಳಿಗೆ ತುಂಬ ಹಿಂಸೆ ಮಾಡ್ತಾ ಇದ್ದಾನೆ. ನಾನು ಲವ್ ಮಾಡು ಅಂತ ಹೇಳಿ ಆ ಹುಡುಗಿ ಹಿಂದೆ ತುಂಬ ತಿರುಗಾಡ್ತಾ ಇದ್ದಾನೆ. ಅವಳಿಗೆ ಇಷ್ಟ ಇಲ್ಲ ಅಂತ ಅಂದ್ರೂ ತುಂಬ ಬಲವಂತ ಮಾಡಿ ಈ ಹುಡುಗಿನ ಗೋಳೈಕೊಳ್ತಾ ಇದ್ದಾನೆ ಮೇಡಮ್. ಕರ್ಕೊಂಡೋಗಿ ಚೆನ್ನಾಗಿ ಇವನಿಗೆ ಏರೋಪ್ಲೇನ್ ಹತ್ತಿಸಿ ಸಿಗೆ ಬಿದ್ದಿದ್ದಾನೆ. ಇನ್ಮೇಲೆ ನಾವು ನೋಡ್ಕೊಂತೀವಿ ಬಿಡ್ರಿ ಅಂತ ನನ್ನ ಮಕ್ಕಳನ್ನೆಲ್ಲ. ಈ ರೀತಿ ಏನಾದರೂ ಇದ್ದರೆ ನಮಗೆ ಇನ್ಫಾರ್ಮ್ ಮಾಡಮ್ಮ ನೀನು, ಸರಿನಾ? ಏನಾದರೂ ಇದ್ದರೆ ನನಗೆ ಇನ್ಫಾರ್ಮ್ ಮಾಡೋ ನೀನು. ಹೇಳ್ಕೊಂಡು ಬನ್ನಿ ಮೇಡಮ್. ಬಿಡಿ ಮೇಡಮ್, ನಾನು ಕರ್ಕೊಂಡು ಹೋಗ್ಬಿಡಿ. ಮುಚ್ಕೊಂಡು ಬಾರೋ, ಜೀಪ್ ಹತ್ತು ಬಾ ಮುಚ್ಕೊಂಡು. ನೋಡು ಏನೋ ಗ್ರಾಚಾರ ನಿನಗೆ.
ನಾನು ಬೇಗ ಬರೋಣ ಅಂತ ಅಂದ್ಕೊಂಡೆ ಸ್ನೇಹ. ನಮ್ಮ ಮನೆಯವ್ರು ಬಂದಿದ್ರು, ಅವ್ರ ಹತ್ರ ಮಾತಾಡ್ಕೊಂಡು ಕೂತ್ಕೊಂಡೆ, ಬರೋದಕ್ಕಾಗಲಿಲ್ಲ. ಹೇಳ್ಕೊಂಡು ಹೋದ್ರಲ್ಲ ಬಿಡು. ಇವಾಗ ಹೆಂಗೋ ಸಿಗೆ ಬಿದ್ನಲ್ಲ ಪೊಲೀಸ್ನವ್ರ ತಾಗೆ. ಅವ್ರ ಅಮ್ಮಗೆ ಗೊತ್ತಾಗಬೇಕು ಈ ವಿಷಯ. ಇವಾಗ ಇಷ್ಟೊಂದು ಮೆರಿತಾ ಇದ್ದ, ಇನ್ಮೇಲೆ ನನ್ನ ಸುದ್ದಿಗೆ ಬರಲ್ಲ ನೋಡಿ ಇವನು. ಇವನು ಒಂಥರ ರೌಡಿ ಇದ್ದಂಗೆ ಕಣಕ್ಕ, ಇವನು ಒಳ್ಳೆಯವನಲ್ಲ. ಅದಕ್ಕೆ ನಾನು ಹೇಳ್ತೀನಿ, ನನ್ನ ಸುದ್ದಿಗೆ ಏನಾದರೂ ಬಂದರೆ ಸರಿ ಇರೋದಿಲ್ಲ ಅಂತ ಹೇಳಿದ್ದೀನಿ. ಬಿಡು, ಇವಾಗ ಸಿಕ್ಕಾಕೊಂಡವನಲ್ಲ, ಚೆನ್ನಾಗೆ ರೂಪ್ತಾರಲ್ಲಿ ಕರ್ಕೊಂಡೋಗಿ. ಹಂಗೆ ಹಿಂಗೆ ರುಬ್ಬಲ್ಲ. ಸ್ಟೇಷನಿಗೆ ಕರ್ಕೊಂಡು ಚೆನ್ನಾಗಿ ಬಡಿತಾರೆ. ಬಡ್ದಾಗ ಬುದ್ಧಿ ಬರುತ್ತೆ, ಹುಡುಗಿ ಸವಾಸ ಬೇಡಪ್ಪ ಅಂತ ಹೇಳಿ ಅವನಿಗೆ ಅಲ್ಗೇನೆ ಇವಾಗ ಒಂದಿಷ್ಟು ದಿಮ್ಗಿದಾನಲ್ಲ, ಅದಕ್ಕೆ ಮಾತಾಡ್ತಾ ಇದ್ದೀನಿ. ಕರ್ಕೊಂಡೋಗಿ ಚೆನ್ನಾಗಿ ತೀಡ್ಲಿ, ಬಿಸಿ ಮುಟ್ಟಿಸ್ಲಿ. ಇವು ಇನ್ನು ಚಿಗುರ್ಕೊಂಡಿದ್ದಾನೆ. ಚಿಗುರ್ಕೊಂಡಿರೋದೆಲ್ಲನ ಸರಿಯಾಗಿ ಅವರು ಚಿವುಟ್ತಾರೆ ನೋಡು. ಚಿಗುರಿದ್ನ ಸರಿಯಾಗಿ ಚಿವುಟಿ ಸರಿಯಾಗಿ ಬುದ್ಧಿ ಕಲಿಸ್ತಾರೆ. ಅವ್ರಿಗೆ ಗೊತ್ತಿದೆ ಹೆಂಗೆ ಬುದ್ಧಿ ಕಲಿಸ್ಬೇಕು ಅಂತ. ಸ್ನೇಹ, ನೀನು ಇನ್ಮೇಲೆ ಆರಾಮಾಗಿ ಚೆನ್ನಾಗಿ ಓದ್ಕೊಂಡು ಚೆನ್ನಾಗಿರಿ, ಯಾರ ಬಗ್ಗೆನೂ ತಲೆ ಕೆಡಿಸ್ಕೊಬೇಡ ನೋಡು. ಇಂಥ ನನ್ನ ಮಕ್ಳಿಗೆಲ್ಲ ಹಿಂಗೆ ಬುದ್ಧಿ ಕಲಿಸ್ಬೇಕು ಅಷ್ಟೇನೆ. ಬಂದಿದ್ನ ಖುಷಿಯಾಗಿ ಬಂದರು ಅಕ್ಕ. ನಾನು ಕಾಯ್ತಾ ಇದ್ದ ನೀನು ಅಂತ ಹೇಳಿ, ಏನು ವರ್ಷ ಸೆಂಟ್ ಹಾಕ್ಕೊಂಡು ಏನು ಟಿಪ್ ಟಾಪ ರೆಡಿಯಾಗಿ ಕಾರ್ ತೊಗೊಂಡು ಬಂದಿದ್ದಾನೆ. ನಿಂಗೆ ಏನು ಬೇಕು ಹೇಳು, ಕೊಡಿಸ್ತೀನಿ, ಹಾಗೆ ಹೀಗೆ ಅಂತ ಹೇಳಿ ಏನು ಬಿಲ್ಡಪ್ ಕೊಡ್ತಾವನೆ. ಅದಕ್ಕೆ ನಾನು ಹೇಳಿದೆ, ನನಗೆ ಇಷ್ಟ ಇಲ್ಲ ಈ ರೀತಿ ಎಲ್ಲ ಹಿಂಸೆ ಮಾಡಬೇಡ. ನಿನ್ನ ಇಷ್ಟ ಇಲ್ಲ ಅಂತೇಳಿ ಕರ್ಸೋದಕ್ಕೆ ನೀನೇ ಬೇಕಾಗಿತ್ತು, ಹಾಗೆ ಹೀಗೆ ಅಂತೇಳಿ ನನ್ನ ಮೇಲೆ ರೋಪ್ ಹಾಕ್ತಾರೆ. ಆವಾಗ ಅವರು ಮೇಡಮ್ ಎಲ್ಲ ಕೇಳಿಸ್ಕೊಂಡ್ರು, ವರ್ಷಿತಾ ಮೇಡಮ್ ಎಲ್ಲ ಕೇಳಿಸ್ಕೊಂಬಂದು, ನನ್ನ ಮಗನೇ ನಿನಗೆ ಹುಡುಗಿಯರ್ ಬೇಕೇನೋ ಬಾರೋ ಒಲೆಯ ಅಂತ ಹೇಳಿ ಸರಿಯಾಗಿ ಇಟ್ಟಾಡಿಸ್ಕೊಂಡು ಇಕ್ಕಿದ್ರು ನೋಡು. ಇವಾಗ ನನ್ನ ಮಗನಿಗೆ ಸರಿಯಾಗಿ ಬುದ್ಧಿ ಕಲಿಸ್ತಾರೆ. ನಿಮ್ಮ ಅಮ್ಮಗೆ ಈ ವಿಷಯ ಗೊತ್ತಿಲ್ಲ? ಇಲ್ಲ ಗೊತ್ತಿಲ್ಲ. ನಮ್ಮ ಅಮ್ಮಗೆ ಏನೂ ಹೇಳಲಿಲ್ವಲ್ಲ ನಾವು ಮನೆಯಾಗೆ. ನಮ್ಮ ಅಮ್ಮ ಹೆದರಿಕೆ ಮಾಡೋದು, ಬೇಡಮ್ಮ ಬೇಡ, ಪೊಲೀಸ್ ಕಂಪ್ಲೇಂಟ್ ಅದು ಇದು ಅಂತ ಹೇಳಿ ಹೋಗೋದು ಬೇಡ ಅಂತ ಹೇಳಿ. ನಮ್ಮ ಅಪ್ಪ ಕೊಡೋಣ ಅಂತೂ ನಮ್ಮ ಅಮ್ಮನೇ ಬೇಡ ಅಂದಿದ್ದು. ಬೇಡ ಸುಮ್ಕಿರಪ್ಪ, ಸುಮ್ಮನೆ ದುಡ್ಡು ಖರ್ಚು ಅದು ಇದು ಅಂತ ಹೇಳಿ ಅಮ್ಮನೇ ಹೆದರಿಕೆ ಅಂಟು. ಇವಾಗ ನೋಡಿ, ದುಡ್ಡು ಖರ್ಚಿಲ್ಲ ಏನಿಲ್ಲ, ನಾವೇ ಇಲ್ಲದ್ದು ಹೆದರಿಕೊಂಬಂದು ಜನ. ಪೊಲೀಸ್ ಕಂಪ್ಲೇಂಟ್ ಅದು ಇದು ಅಂತ ಹೋದರೆ ಅಲ್ಲಿ ದುಡ್ಡು ಮುಗಿತಾ ಏನಿಲ್ಲ. ನಾನು ಹೋಗೋ ನೋಡು ಕಂಪ್ಲೇಂಟ್ ಮಾಡಿದೆ, ಅವ್ರು ಬಂದರು. ನನಗೆ ಹೆಂಗೆ ಧೈರ್ಯ ಹೇಳಿದ್ರು, ನೀನು ಆರಾಮಾಗಿರಮ್ಮ, ತಲೆ ಕೆಡಿಸ್ಕೊಬೇಡ, ಇಂಥ ನನ್ನ ಮಕ್ಕಳಿಗೆಲ್ಲ ನಾವು ಬುದ್ಧಿ ಕಲಿಸ್ತೀವಿ ಅಂತ ಹೇಳಿದ್ರು. ಕರ್ಕೊಂಡು ಹೋದ್ರು ಎಳ್ಕೊಂಡು. ಹೋಗ್ಬಿಟ್ಟು ನಿಮ್ಮ ಅಮ್ಮಗೆ ಹೇಳೋಣ, ನಾನೆಲ್ಲ ಹೇಳ್ತೀನಿ, ನೀನು ಹೇಳು ಅಮ್ಮ. ಅವನು ನನ್ನ ತುಂಬ ಫಾಲೋ ಮಾಡ್ತಿದ್ದ, ಎಷ್ಟು ಹೇಳಿದ್ರು ಅವನು, ನೀವೆಷ್ಟು ವಾರ್ನಿಂಗ್ ಮಾಡಿದ್ರು ಅವನು ನನ್ನ ಮಗ ಬಿಟ್ಟಿರಲಿಲ್ಲ. ನಾನು ಹಿಂದೆ ಬರೋದು, ನನ್ನ ಕಾಲೇಜ್ ಹತ್ರ ಬರೋದು, ನನಗೆ ಹಿಂಸೆ ಮಾಡೋದು, ಈ ರೀತಿ ಎಲ್ಲ ಅವನು ಇನ್ನೂ ತಪ್ಪಿಸಿರ್ಲಿಲ್ಲ, ಇನ್ನೂ ಜಾಸ್ತಿನೇ ಮಾಡಿದ್ದ. ಅದಕ್ಕೇ ಸುಪ್ಪಿ ಹತ್ರ ಬೇರೆ ಹೇಳಿ ಕಳಿಸಿದ್ದ, ಹಿಂಗೆ ಅವನು ಲವ್ ಮಾಡ್ತಾ ಇದ್ದಾನೆ ಅಂತ ಹೇಳು ಅಂತ. ಅವಳು ಬೇರೆ ಹೇಳೋದಕ್ಕೆ ಬಂದಿದ್ಲು. ಅದಕ್ಕೆ ಈ ರೀತಿ ಎಲ್ಲ ಆಗ್ತಾ ಇರೋದು ನೋಡಿ, ಇದು ಸುಮ್ಮನೆ ಕಂಪ್ಲೇಂಟ್ ಕೊಟ್ಟರೆ ಸರಿ ಹೋಗೋದ ಅಂತೇಳಿ ನಾನು ಕಂಪ್ಲೇಂಟ್ ಕೊಟ್ಟು ಸಿಕ್ಕಾಕ್ಸಿ ಒಳಗೆ ಹಾಕ್ಸಿದ್ದೀನಮ್ಮ ಅಂತ ಹೇಳು. ಅವ್ರ ಅಮ್ಮಗೆ ಗೊತ್ತಾದ್ರೂ ಗೊತ್ತಾಗ್ಲೇಳು. ಅವ್ರ ಅಮ್ಮಗೆ ಗೊತ್ತಾಗ್ಬೇಕು ಮುಂಚೆಗೆ. ಅವಳಂತೂ ಒಂದು ಮೆರಿತಾಳೆ ಅನ್ಬೇಡ. ಅಯ್ಯಪ್ಪ ಅವ್ರ ಅಮ್ಮಯ್ಯ, ಅಯ್ಯೋ ಒಂದು ಆಡುತ್ತೆ ಅನ್ಬೇಡ ಹೇಳು. ಅದೇನು ಕೆಳಗಾಡುತ್ತೋ ಏನೋ ಗೊತ್ತಾಗುತ್ತೆ ಇವಾಗ. ಮಕ್ಳು ಹೇಳ್ದಂಗೆ ಕೇಳ್ಕೊಂಡಿದ್ರೆ ಯಾವ ರೀತಿ ಆಗುತ್ತೆ ಅಂತ ಹೇಳಿ ಗೊತ್ತಾಗುತ್ತೆ. ಮಕ್ಳು ಹೇಳ್ದಂಗೆ ಕೇಳ್ಕೊಂಡು ಕುಣಿತೈತೆ. ಮಕ್ಳು ತಪ್ಪು ಮಾಡಿದರೆ ಬುದ್ಧಿ ಹೇಳ್ಬೇಕೆ ಹೊರ್ತು ಈ ರೀತಿ ಮಾಡಬಾರ್ದು. ಹೆಣ್ಣು ಹುಡುಕದು ಯಾರು ಅಷ್ಟು ರಿಸ್ಕ್ ಆಗುತ್ತೆ, ಹೋಗಿ ಸುಮ್ಮನೆ ಮದುವೆ ಆಗಪ್ಪ ಅಂತ ಯಾರು ಹೇಳ್ಕೊಡ್ತಾರೆ? ಅಯ್ಯಮ್ಮ ಹೇಳ್ತಾವಳೆ. ಸ್ನೇಹ ಪೊಲೀಸ್ನವ್ರಿಗೆ ಹಿಡ್ಕೊಟ್ಲು ಚಂದನ್ನ. ತುಂಬ ಹಿಂಸೆ ಮಾಡ್ತಿದ್ದ, ಲವ್ ಮಾಡು ಅಂತ ಹೇಳಿ. ಇವಾಗ ಅರೆಸ್ಟ್ ಆದ ನೋಡಿ. ಇನ್ಮೇಲೆ ಇರೋದು ಚೆನ್ನಾಗಿ ಬುದ್ಧಿ ಕಲಿಸ್ತಾರೆ. ಪೊಲೀಸ್ನವ್ರು ಹಾಕೊಂಡು ಚೆನ್ನಾಗಿ ರೂಪ್ತಾರೆ. ನನ್ನ ಮಗನಿಗೆ ಇವಾಗ ಬುದ್ಧಿ ಬರುತ್ತೆ. ನೋಡ್ತಾ ಇರಿ, ಏನೇನು ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ನಮ್ಮ ಚಾನಲ್ನ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.